ನೋಡಿ, ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದಲೂ ಕೂಡ 50-50 ಡಿವೈಡ್ ಮಾಡ್ತಾರೆ, ಜೊತೆಗೆ ಸರ್ಕಾರ ಈಗ ಬೀಳುತ್ತೆ ಆಗ ಬೀಳುತ್ತೆ ಅನ್ನುವಂತಹ ಚರ್ಚೆಗಳೇ ಜಾಸ್ತಿ ಆಗಿದೆ. ಈ ಚರ್ಚೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರು ಗರಂ ಆಗಿ ಸವಾಲಾಗ್ತಾ ಇದ್ದಾರೆ. ಬಿಜೆಪಿ ಜೊತೆ ಸೇರ್ಕೊಂಡು ನಮ್ಮನ್ನ ಕಿತ್ತಾಕ್ತೀವಿ, ನಮ್ಮ ಸರ್ಕಾರವನ್ನ ಕಿತ್ತಾಕ್ತೀವಿ ಅಂತ ಹೇಳ್ತಾರೆ ಎಚ್ ಡಿ ಕುಮಾರಸ್ವಾಮಿ ಅವರು. ಅದು ಏನು 6 ತಿಂಗಳೊಳಗಡೆ ಸರ್ಕಾರ ಕಿತ್ತಾಕ್ತೀವಿ ಅಂತ, ನೋವೇ, ಸಾಧ್ಯವೇ ಇಲ್ಲ ಹೀಗಂತ ಡಿ ಕೆ ಶಿವಕುಮಾರ್ ಪ್ರತಿ ಸವಾಲಾಗ್ತಾ ಇದ್ದಾರೆ. ನಮ್ಮ ಸರ್ಕಾರವನ್ನ ಏನೂ ಮಾಡೋಕ್ಕಾಗಲ್ಲ, 135 ಕ್ಷೇತ್ರಗಳಲ್ಲಿ ಗೆಲ್ತೇವೆ ಅಂದಾಗ ಅವ್ರು ನಗ್ತಾ ಇದ್ರು. ಈಗ ನೋಡಿ, ಉಪಚುನಾವಣೆ 3 ಗೆದ್ದುಬಿಟ್ವಿ. ಸಂಡೂರು ಮಹಾಜನರು ಗೆಲುವಿನ ಮುನ್ನುಡಿಯನ್ನ ಬರೆದಿದ್ದಾರೆ. ಬಿಜೆಪಿ ಜೆಡಿಎಸ್ ಮೈತ್ರಿ ನಾಯಕರ ವಿರುದ್ಧ ಡಿ ಕೆ ಶಿವಕುಮಾರ್ ಈ ರೀತಿಯಾಗಿ ವಾಗ್ದಾಳಿ ನಡೆಸಿದ್ರು. ಅಧಿಕಾರ ನಶ್ವರ, ಕಾಂಗ್ರೆಸ್ ಯೋಜನೆಗಳು ಅಜರಾಮರ ಅಂತಂದ್ರು. ಜೊತೆಗೆ ಯಾವುದೇ ಸಾಧನೆ ಮಾಡಿದ್ರು ಮತದಾರನೇ ಈಶ್ವರ, ಹೀಗಂತೇಳಿ ಡಿ ಕೆ ಶಿವಕುಮಾರ್ ಸಂಡೂರು ಕಾಂಗ್ರೆಸ್ ಸಮಾವೇಶದಲ್ಲಿ ಹೇಳಿದ್ರು. 38 ನಾನು 136 ಸೀಟ್ ಗೆಲ್ತೀವಿ ಅಂತ ಹೇಳಿದಾಗ ನಗ್ತಾ ಇದ್ರು. 135 ಪ್ಲಸ್ ಪಾಂಡುಪುರ ಕ್ಷೇತ್ರ, ಅದು ನಮ್ಮ ಸೀಟು. ನಾವು ಅಲೈನ್ಸ್ ಮಾಡಿಕೊಂಡು ಒಂದು ಸೀಟ್ ಬಿಟ್ಕೊಂಡು 136. ಈಗ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ 3 ಸೀಟ್ ತುಕಾರಾಮ್ರವರು, ಕುಮಾರಸ್ವಾಮಿಯವರು ಮತ್ತು ನಮ್ಮ ಮಾಜಿ ಮುಖ್ಯಮಂತ್ರಿ, ಇಬ್ಬರು ಮಾಜಿ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿರವರು. ಈಗ ತೆರವಾದಂಥ ಸೀಟ್ ಚುನಾವಣೆ ನಡೀತು. ಈ 135ರಿಂದ ನಾನು ಇಲ್ಲೇ ಬಂದು ಹೇಳಿದ್ದೆ, ಚುನಾವಣೆ ಮುಂದೆ ಕೇಳಿದ್ದೆ, ನೀವು ಮಾಧ್ಯಮದವರು ಬರ್ಕೊಳ್ಳಿ, ನೀವು ಬರ್ಕೊಳ್ಳಿ, 138 ಸೀಟು ನಮ್ಮ ನಂಬರು ಅಂತೇಳಿ ನಾನು ನಿಮಗೆ ಹೇಳೋಗಿದ್ದೆ. ಅಲ್ಲ ರೀ, ಇಷ್ಟು ಬಲ ಇರುವಂಥ 140 ಪ್ಲಸ್ ಸೀಟ್ನ ದೇವೇಗೌಡರು ಏನ್ ಬಿಜೆಪಿಯವ್ರನ್ನ ಸೇರಿಸ್ಕೊಂಡು ಕುಮಾರಸ್ವಾಮಿ ಅವರು 6 ತಿಂಗಳೊಳಗಡೆ ಈ ಸರ್ಕಾರನ ಕಿತ್ತಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸಾಧ್ಯನೇನ್ರಿ? ಸಾಧ್ಯನೇನ್ರಿ? ಸಾಧ್ಯ ಇಲ್ಲ. ಇದು 138 ಸೀಟ್ಗೆ ನೀವು ಇಲ್ಲಿ ಗೆಲ್ಸಿದ್ದೀರಲ್ಲ, ಅನ್ಪೂರ್ಣ ಅನ್ನ ಕೊಡುವಂತ ನನ್ನ ತಾಯಿ, ನಿಮ್ಮ ತಾಯಿ ಕಾಂಗ್ರೆಸ್ಸು 228ಕ್ಕೆ ಮುನ್ನುಡಿಯನ್ನ ನೀವು ಬರೆದಿದ್ದೀರಿ. ಸಂಡೂರಿನ ಮಹಾಕ್ಷೇತ್ರದ ಜನತೆ ಮುನ್ನುಡಿಯನ್ನ ಬರೆದಿದ್ದೀರಿ. ಇದನ್ನು ಗಮನದಲ್ಲಿ ಇಟ್ಕೊಂಡಿರ್ಬೇಕು. ಅಧಿಕಾರ ನಶ್ವರ, ಕಾಂಗ್ರೆಸ್ ಸರ್ಕಾರದ ಸಾಧನೆಗಳು ಅಜಾಮರ. ಆದರೆ ಕೊನೆಗೆ ನಮ್ಗೇನೇ ಅಧಿಕಾರ ಇರಲಿ, ನಾವೇನೇ ಸಾಧನೆ ಮಾಡಿರಲಿ, ಕೊನೆಗೆ ಮತದಾರನೇ ಈಶ್ವರ ಅಂತೇಳಿ ನಿಮಗೆ ಕೈ ಮುಗಿಲಿಕ್ಕೆ ನಾವೆಲ್ಲ ಇಲ್ಲಿಗೆ ಬಂದಿದ್ದೇವೆ. ಇವತ್ತು ಕಾಂಗ್ರೆಸ್ ಪಕ್ಷದ ಭದ್ರಕೋಟೆ ಅಂತ ಹೆಸರನ್ನ ಪಡೆದು ನಮ್ಮೆಲ್ಲರಿಗೂ ಕೂಡ ಒಂದು ಹುರುಪು, ಸಂತೋಷವನ್ನ, ಇಡೀ ರಾಜ್ಯದ ಜನತೆಗೆ ಸಂದೇಶವನ್ನು ಕೊಟ್ಟಿದ್ದೀರಿ. ಇವತ್ತು ಬಳ್ಳಾರಿ ಈ ಸಂಡೂರು ತಾಲೂಕು ಒಂದು ಬಾರಿ ನಮ್ಮ ಈ ಹಿಂದೆ ಇದ್ದಂಥ ಒಂದು ಬಾರಿ ಸಂತೋಷ್ ಲಾಡ್ ಅವರು ಜನತಾದಳದಿಂದ ಗೆದ್ದಿದ್ದು ಬಿಟ್ಟರೆ, ಉಮಾಪತಿಯವರೊಬ್ಬರು ಗೆದ್ದಿದ್ದು ಬಿಟ್ಟರೆ, ಸತತವಾಗಿ 13 ಭೂಪತಿ ಅವರು ಗೆದ್ದಿದ್ದು ಬಿಟ್ಟರೆ, ಸತತವಾಗಿ ದಿವಂಗತ ಭೂಪತಿಯವರು ಬಿಟ್ಟರೆ, ಸತತವಾಗಿ ಎಲ್ಲ ಸಂದರ್ಭದಲ್ಲೂ ಕೂಡ ಗೋರ್ಪಡೆಯವರು ಆದಿಯಾಗಿ ಕೊನೆಗೆ ಅನ್ನಪೂರ್ಣರವರೆಗೂ ಕೂಡ ತಾವು ಸತತವಾಗಿ ಕಾಂಗ್ರೆಸ್ ಪಕ್ಷದ ಈ ಕೈ ಚಿಹ್ನೆಗೆ ಶಕ್ತಿಯನ್ನು ಕೊಟ್ಟು ಇವತ್ತು ಆಶೀರ್ವಾದವನ್ನು ಮಾಡಿದ್ದೀರಿ. ಅಧಿಕಾರ ನಶ್ವರ, ಕಾಂಗ್ರೆಸ್ ಸರ್ಕಾರದ ಸಾಧನೆ